ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹುಡುಗ ಪ್ರದೀಪ ಮಾತಾಡ್ತೀನಿ. ಪವನ್ ಹ್ಯುಂಡೈ ಅವರು ಅವರ ಹೊಸ ಕಾರ್ ಲಾಂಚ್ಗೆ ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ. ಯಾವ ಕಾರು ಏನು ಅಂತ ಹೇಳ್ತೀನಿ, ಬಟ್ ಬನ್ನಿ ಒಳಗಡೆ ಹೋಗೋಣ. ಇದು ಫೇಸ್ ಲಿಫ್ಟ್ ಅಲ್ಕಜಾರ್ ನೋಡಿ, ನೋಡಕ್ ಸಗದಾಗಿದೆ ಅಲ್ಲ. ಸೊ ಬನ್ನಿ ವಾಕ್ ಅರೌಂಡ್ ನೋಡೋಣ. ಫಸ್ಟ್ ಕೀ ಇಂದ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಕೀ ಯಾವುದೇ ರೀತಿಯಾದ ಚೇಂಜಸ್ ಆಗಿಲ್ಲ. ನಮಗೆ ಹ್ಯುಂಡೈ ಲೋಗೋ ಕೊಟ್ಟಿದ್ದಾರೆ. ಲಾಕ್ ಅನ್ಲಾಕ್ ಆಪ್ಷನ್, ಹಾಗೆ ಇಂಜಿನ್ ಸ್ಟಾರ್ಟ್ ಮಾಡ್ಕೊಬಹುದು. ಹಾಗೆ ನಮಗೆ ನೋಡಿ ಬೂಟ್ ಅನ್ಲಾಕ್ ಮಾಡೋದಿದೆ. ಸೊ ಬ್ರೌನಿಶ್ ಟೆಕ್ಸ್ಚರ್ ನ ಕೊಟ್ಟಿದ್ದಾರೆ. ಕೀಯಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗಲಿಲ್ಲ, ಬಟ್ ಕಾರ್ ಮಾತ್ರ ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಇನ್ ಟರ್ಮ್ಸ್ ಆಫ್ ಲುಕ್ಸ್, ಇನ್ ಟರ್ಮ್ಸ್ ಆಫ್ ಫೀಚರ್ಸ್ ಕಂಪ್ಲೀಟ್ಲಿ ಆಡ್ ಆನ್ ಆಗ್ಬಿಟ್ಟಿದೆ. ಸೊ ದ ಫ್ರಂಟ್ ಎಂಡ್, ರಿಯರ್ ಎಂಡ್, ಇಂಟೀರಿಯರ್ಸ್ ಎಲ್ಲಾನು ಚೇಂಜ್ ಮಾಡಿಬಿಟ್ಟಿದೆ. ಅಂಡ್ ಈ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ನು ಕೊಡ್ತೀನಿ. ನೀವು ಆಲ್ರೆಡಿ ನೋಡಿದಂಗೆ ಪವನ್ ಹ್ಯುಂಡೈಲ್ ನಾವು ಈ ವಿಡಿಯೋನ ಶೂಟ್ ಮಾಡ್ತಿದ್ವಿ. ಸೊ ನೀವೇನಾದ್ರು ಟೆಸ್ಟ್ ರೈಡ್ ಮಾಡಬೇಕು, ಹಾಗೇನಾದ್ರು ಬುಕಿಂಗ್ಸ್ ಮಾಡಬೇಕು ಅಂದ್ರೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಗೆ ಲೊಕೇಶನ್ ಅಂಡ್ ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಬನ್ನಿ ವಾಕ್ ಅರೌಂಡ್ ಸ್ಟಾರ್ಟ್ ಮಾಡಿ. ಸ್ಪೆಷಲಿ ಇದು ಫ್ರಂಟ್ ಎಂಡ್ ಅಲ್ಲಿ ಹೆಡ್ ಲೈಟ್, ಗ್ರಿಲ್ ಪೊಸಿಷನ್, ಹೆಡ್ ಲ್ಯಾಂಪ್ ಎಲ್ಲ ಕಂಪ್ಲೀಟ್ಲಿ ಚೇಂಜ್ ಮಾಡಿದೆ. ಸಿಮಿಲರ್ ಟು ದ ಎನ್ ಲೈನ್ ತರ ಸ್ವಲ್ಪ ಸಿಮಿಲಾರಿಟೀಸ್ ಇದೆ. ಬಿಕಾಸ್ ಇದು ಹಳೆ ಅಲ್ಕಜಾರ್ ಪ್ರೆಸ್ಟೀಜ್ ಇದು ಅಡ್ವೆಂಚರ್ ಎಡಿಷನ್, ಅದಕ್ಕೆ ಬ್ಲಾಕ್ ಡಾಟ್ ಗ್ರಿಲ್, ಬ್ಲಾಕ್ ಡಾಟ್ ವೀಲ್ಸ್ ಎಲ್ಲ ಸಿಗ್ತಾ ಇದೆ. ಬಟ್ ಇದರಲ್ಲಿ ನೋಡಿ DRLs, ಹೆಡ್ ಲ್ಯಾಂಪ್, ಫಾಗ್ ಲ್ಯಾಂಪ್ ಎಲ್ಲ ಸಪರೇಟ್ ಆಗಿ ಬರೋದು. ನೋಡಿ ಗ್ರಿಲ್ ಸ್ವಲ್ಪ ದೊಡ್ಡದಾಗಿದೆ. ಹ್ಯುಂಡೈ ಲೋಗೋ ಇಲ್ಲಿ ಸೆಂಟ್ರಲ್ ಇದೆ. ಬಟ್ ಈ ಕಾರಲ್ಲಿ ನಮಗೆ ಕಂಪ್ಲೀಟ್ಲಿ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಐ ಥಿಂಕ್ ಈ ಲುಕ್ ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ. ಬಿಕಾಸ್ ಅದು ಹಳೆ ವರ್ಣದ ಲುಕ್ ಸ್ವಲ್ಪ ಬರ್ತಾ ಇತ್ತು ಅಲ್ಕಜಾರ್ ಅಲ್ಲಿ, ಬಟ್ ಇದರಲ್ಲಿ ಎನ್ ಲೈನ್ ಲುಕ್ ಬಿಟ್ಟಿದ್ದಾರೆ. ಬಟ್ ಗ್ರಿಲ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಫಸ್ಟ್ ಹೆಡ್ಲೈಟ್ ಇಂದ ಸ್ಟಾರ್ಟ್ ಮಾಡೋಣ. ನಮಗೆ ಹೆಚ್ ಶೇಪ್ ಹೆಡ್ಲೈಟ್ ಬರ್ತಾ ಇದೆ. ನಮಗೆ ಇಲ್ಲಿ ಇಂಡಿಕೇಟರ್ಸ್, ಇದು ಫ್ಲೋಟಿಂಗ್ ಇಂಡಿಕೇಟರ್ಸ್ ತರ. ಇದು ಕನೆಕ್ಟೆಡ್ DRL. ಇದು ಫ್ರಂಟ್ ಎಂಡ್ ಲುಕ್ ತುಂಬಾನೇ ಚೆನ್ನಾಗಿದೆ. ನಮಗೆ ಇಲ್ಲಿ ಹ್ಯುಂಡೈ ಲೋಗೋ ಇಲ್ಲೇ ಕೆಳಗಡೆ ಕೊಟ್ಟಿದ್ದಾರೆ, DRL ಕೆಳಗಡೆ. ಗ್ರಿಲ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನಿಮಗೆ ಕ್ರೆಟಾಗಿಂತ ಗ್ರಿಲ್ ಚೇಂಜಸ್ ಆಗಿದೆ. ನೋಡಿ ಇಲ್ಲಿ ಕ್ರೆಟಾ ಗ್ರಿಲ್, ಇದು ಈ ಸಿಮಿಲರ್ ನಮಗೆ ಇದ್ರೂ DRLs ಗ್ರಿಲ್ ಸ್ವಲ್ಪ ಚೇಂಜಸ್ ಇದೆ. ನಮ್ಗೆ ಆರಾಮಾಗಿ ಕೈ ಹೋಗುತ್ತೆ. ಇಲ್ಲಿ ಸೇಮ್ ಕ್ಯಾಮರಾ ಪೊಸಿಷನ್ ಸಿಮಿಲರ್ ಆಗಿದ್ರು ಗ್ರಿಲ್ ಸ್ವಲ್ಪ ಚೇಂಜಸ್ ಮಾಡ್ಬಿಟ್ಟಿದ್ರೆ. ನಮ್ಗೆ ಇಲ್ಲಿ ಲೈನ್ಸ್ ಇದೆ. ಸೊ ಡಿಪೆಂಡಿಂಗ್ ಆನ್ ನೀವು ಯಾವ ಕಲರ್ ವೇರಿಯಂಟ್ಸ್ ತಗೊಂತೀರೋ, ಒಂಥರ ಸಿಲ್ವರ್ ಪ್ರಾಪರ್ ಗ್ಲಾಸಿ ಫಿನಿಶ್ ತರ ಕೊಟ್ಟಿದ್ದಾರೆ. ಇಲ್ಲಿ ಗ್ರಿಲ್ ಅಲ್ಲಿ ನಮಗೆ ಸೆಂಟ್ರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಇದೆ. 4 ಸೆನ್ಸರ್ ಕೊಟ್ಟಿದ್ದಾರೆ ಫ್ರಂಟ್ ಅಲ್ಲಿ. ಹಾಗೆ ಮೇಜರ್ ಚೇಂಜಸ್ ಏನ್ ಗೊತ್ತಾ, ಇದರಲ್ಲಿ ಲೆವೆಲ್ 2 ADAS ಸಿಗ್ತಾ ಇದೆ, ಸೇಮ್ ಕ್ರೆಟಾ ತರನೇ. ಸೊ ಅದಕ್ಕೆ ನಮಗೆ ಇಲ್ಲಿ ನೋಡಿ ರೇಡಾರ್ ಸಿಗ್ತಾ ಇದೆ. ಸ್ಕಿಡ್ ಪ್ಲೇಟ್ ಸ್ವಲ್ಪ ಸಿಲ್ವರ್ ಫಿನಿಶ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಫ್ರಂಟ್ ಅಂಡ್ ಲುಕ್ ತುಂಬಾನೇ ಚೆನ್ನಾಗಿದೆ. ಹೆಡ್ ಲ್ಯಾಂಪ್ಸ್ ಪೊಸಿಷನಿಂಗ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ನಮಗೆ ಫಾಗ್ ಲ್ಯಾಂಪ್ಸ್ ಸಪರೇಟ್ ಆಗಿಲ್ಲ. ಸೊ ಇದರಲ್ಲೇ ನಮಗೆ ಕಂಪ್ಲೀಟ್ LED ಸೆಟಪ್ ಕೊಟ್ಟಿದ್ದಾರೆ. ಈಗ ಮೇನ್ ಆಗಿ ಪ್ರೈಸಿಂಗ್ಸ್ ಕೂಡ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಈಗ ಹೊಸದಾಗಿ ಮುಂಚೆ ಇದ್ದಿದ್ದು 3 ವೇರಿಯಂಟ್ಸ್ ಅಷ್ಟೇ. ನಮಗೆ ಪ್ರೆಸ್ಟೀಜ್, ಪ್ರೀಮಿಯಂ ಹಾಗೆ ಸಿಗ್ನೇಚರ್ ಅಂತ ಇತ್ತು. ಈಗ ಎಕ್ಸಿಕ್ಯೂಟಿವ್ ಎಡಿಷನ್ ಕೂಡ ಲಾಂಚ್ ಮಾಡಿದ್ದಾರೆ. ಅಂಡ್ ಎಕ್ಸಿಕ್ಯೂಟಿವ್ ಪ್ರೈಸಿಂಗ್ ನ ಕೂಡ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. 1.5 ಲೀಟರ್ ಪೆಟ್ರೋಲ್ಗೆ, ಟರ್ಬೋ ಪೆಟ್ರೋಲ್ಗೆ 14,99,000 ಅಂದ್ರೆ 15 ಲಕ್ಷ ಅನ್ಕೊಳ್ಳಿ ಎಕ್ಸ್ ಶೋರೂಮ್ ಪ್ರೈಸ್. ಹಾಗೆ ಡೀಸೆಲ್ಗೆ ಇನ್ನೊಂದು ಲಕ್ಷ ಜಾಸ್ತಿ, 15,99,000 1.5 ಲೀಟರ್ ಡೀಸೆಲ್ಗೆ. ಸೊ ನಾನು ಸ್ಪೆಕ್ಸ್, ಇಂಜಿನ್ ಆಪ್ಷನ್ಸ್ ಬಗ್ಗೆ ಎಲ್ಲ ಹೇಳ್ತೀನಿ, ಏನೇನು ಡಿಫ್ರೆನ್ಸಸ್ ಬರುತ್ತೆ, ಟಾಕ್ ಕನ್ವರ್ಟರ್, ಡೀಸೆಲ್ ಇಲ್ಲ ಗೇರ್ ಬಾಕ್ಸಸ್ ಆಪ್ಷನ್ಸ್ ಎಲ್ಲಾನು ಹೇಳ್ತೀನಿ. ಸೊ ಓವರ್ ಆಲ್ ಗಾಡಿಯ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 200 mm ನಮಗೆ ಸಿಗ್ತಾ ಇದೆ. ವೀಲ್ ಸೈಜ್ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗಿಲ್ಲ. ಈಗಲೂ ನಮಗೆ 18 ಇಂಚ್ ವೀಲ್ ಸಿಗ್ತಾ ಇದೆ. ಅಲಾಯ್ಸ್ ಚೇಂಜಸ್ ಮಾಡ್ಬಿಟ್ಟಿದ್ದಾರೆ. ಡೈಮಂಡ್ ಕಟ್ ಫಿನಿಶ್ ಅಲ್ಲಿ ಆಕ್ಚುಲಿ ಇನ್ನೂ ತುಂಬಾ ಚೆನ್ನಾಗಿದೆ. ನಮಗೆ ಇಲ್ಲಿ JK ಟೈರ್ಸ್ ಕಾಣಿಸ್ತಿದೆ. 18 ಇಂಚ್ 215/55 R18 ವೀಲ್ ಸಿಗ್ತಾ ಇದೆ. ನಮಗೆ ಎಲ್ಲ 4 ವೀಲ್ಸ್ ಅಲ್ಲಿ ನಮಗೆ ಡಿಸ್ಕ್ ಬ್ರೇಕ್ ಸಿಗ್ತಾ ಇದೆ. ಹಾಗೆ ನಿಮ್ಗೆ ಇಲ್ಲಿ ವೀಲ್ ಕ್ಲಾಡಿಂಗ್ಸ್ ಅಲ್ಲಿ ಪಿಯಾನೋ ಬ್ಲಾಕ್ ಫಿನಿಶ್ ಸಿಗ್ತಾ ಇದೆ. ಇದು ಆಕ್ಚುಲಿ ಬ್ಲಾಕ್ ಕಲರ್ ಅಲ್ಲ, ಒಂಥರ ಡಾರ್ಕ್ ಗ್ರೀನ್ ಕಲರ್. ಈಗ ಬಂದಿರೋ ಅಲ್ಕಜಾರ್ ಅಲ್ಲಿ ನಮಗೆ ಮ್ಯಾಟ್ ಫಿನಿಶಸ್ ಕೂಡ ಕೊಟ್ಬಿಟ್ಟಿದ್ದಾರೆ. ಮ್ಯಾಟ್ ಫಿನಿಶ್ ಸ್ವಲ್ಪ ಮೇಂಟೆನೆನ್ಸ್ ಮಾಡೋದು ಕಷ್ಟ, ಬಟ್ PPF ಮಾಡಿಸ್ಕೊಂಡ್ಬಿಡಿ ಪರ್ಫೆಕ್ಟ್ ಆಗಿರುತ್ತೆ. ಬಟ್ ಇದು ಪ್ರಾಪರ್ ಗ್ಲಾಸಿ ಫಿನಿಶ್. ದೂರದಿಂದ ಬ್ಲಾಕ್ ಕಾಣಿಸುತ್ತೆ, ಹತ್ರ ಬಂದ್ರೆ ಗ್ರೀನ್ ಕಾಣಿಸುತ್ತೆ. ಇದು ನನ್ನ ಆಕ್ಚುಲಿ ಫೇವ್ರೆಟ್ ಕಲರ್ ಅಂತಾನೆ ಹೇಳ್ಬೇಕು. ಈ ಗ್ರೀನ್ ಕಲರ್ ಜೊತೆ ಈ ಪಿಯಾನೋ ಬ್ಲಾಕ್ ಫಿನಿಶ್ ತುಂಬಾನೇ ಚೆನ್ನಾಗಿದೆ. ಈಗ ಬರೋ ಗಾಡಿಗಳಲ್ಲಿ ತುಂಬಾ ಜಾಗದಲ್ಲಿ ಪಿಯಾನೋ ಬ್ಲಾಕ್ ಫಿನಿಶಸ್ ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಸ್ಕಿಡ್ ಪ್ಲೇಟ್ಸ್ ಎಲ್ಲ ನೋಡಿ ಇಲ್ಲಿ ಸ್ವಲ್ಪ ಸಿಲ್ವರಿಶ್ ಫಿನಿಶ್ ಕೊಟ್ಟಿದ್ದಾರೆ. ಇಲ್ಲಿ ಡೋರ್ ಕ್ಲಾಡಿಂಗ್ಸ್ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗಿಲ್ಲ. ಗಾಡಿಯ ಲೆಂತ್ ಬಂದು ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಸೊ ನೀವು ಕ್ರೆಟಾ ನೋಡಿದ್ರೆ 4.3 ಮೀಟರ್ಸ್ ಬರುತ್ತೆ. ಬಟ್ ಇದರಲ್ಲಿ ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಆಗಿದೆ ವೀಲ್ ಬೇಸು. 4.5 60 mm ಏನೋ ಎಕ್ಸ್ಟೆಂಡ್ ಆಗಿದೆ ಈಗ ವೀಲ್ ಬೇಸು. ಬಟ್ ಒಳಗಡೆ ಸೀಟ್ ಕಂಫರ್ಟ್ಸ್ ಏನು ಜಾಸ್ತಿ ಏನು ಡಿಫರೆನ್ಸಸ್ ಆಗಿಲ್ಲ. ರೂಫಿಂಗು ಸಿಮಿಲರ್ ಆಗಿದೆ. ಪ್ರಾಪರ್ ಫುಲ್ ಸನ್ ರೂಫ್ ಕೊಟ್ಟಿದ್ದಾರೆ. ನಮಗೆ ಬಿ ಪಿಲ್ಲರ್ ಅಲ್ಲಿ ನಮಗೆ ಇಲ್ಲಿ ಬ್ಲಾಕ್ ಫಿನಿಶ್ ಕೊಟ್ಟಿದ್ದಾರೆ. ವಿಂಡೋಸ್ ಅಲ್ಲಿ ಇಲ್ಲಿ ಸ್ವಲ್ಪ ಕ್ರೋಮ್ ಫಿನಿಶ್ ಇದೆ. ಇದು ಸಿಗ್ನೇಚರ್ ಎಡಿಷನ್ ಟಾಪ್ ಎಂಡ್ ಮಾಡೆಲ್ ಆಕ್ಚುಲಿ. ಅಂಡ್ ಇದರಲ್ಲಿ ನಮಗೆ 7 ಸೀಟರ್ ಇರೋದು. 7 ಸೀಟರ್ ನಮಗೆ ಮುಂದೆ ತೋರಿಸ್ತೀನಿ. ಬಟ್ 6 ಸೀಟರ್ ಆಪ್ಷನ್ಸ್ ಅಲ್ಲಿ ಇನ್ನೂ ಅಡ್ವಾನ್ಸ್ ಫೀಚರ್ಸ್ ನ ಕೊಟ್ಬಿಟ್ಟಿದ್ದಾರೆ. ನೀವೇನಾದ್ರೂ ಸ್ವಲ್ಪ ಪ್ರೀಮಿಯಂ ಶೋಫರ್ ಡ್ರಿವನ್ ಆದ್ರೆ 6 ಸೀಟರ್ ಹೋಗಿ. ನಾನು ಯಾಕೆ ಅಂತ ಹೇಳ್ತೀನಿ. ಆಲ್ಮೋಸ್ಟ್ 50 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಸಿಗುತ್ತೆ. ಬಟ್ ಇನ್
ಹ್ಯುಂಡೈ ಲುಕ್ ನ ಕಂಪ್ಲೀಟ್ಲಿ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಕಂಪ್ಲೀಟ್ಲಿ ಹೆಚ್ ಶೇಪ್ಡ್ ಟೇಲ್ ಲ್ಯಾಂಪ್ಸ್ ನ ಕೊಟ್ಟಿದ್ದಾರೆ ನಮ್ಗೆ. ನೋಡಕ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈವನ್ ಲೋಗೋ ಕೂಡ ಟಚ್ ಮಾಡೋದಕ್ಕೆ ಆಗೋದೇ ಇಲ್ಲ. ಕಂಪ್ಲೀಟ್ಲಿ ಗ್ಲಾಸ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಪಿಯಾನೋ ಬ್ಲಾಕ್ ಫಿನಿಶ್ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಬಟ್ ಸ್ವಲ್ಪ ಮೇಲೆ ನಮ್ಗೆ ಒಂಥರ ಅಲ್ಯೂಮಿನಿಯಂ ಫಿನಿಶ್, ಒಂಥರ ಫಿನ್ಸ್ ತರ ಇದೆ. ಡಿಸೈನ್ ಲ್ಯಾಂಗ್ವೇಜ್ ಅಲ್ಲಿ ಐ ಥಿಂಕ್ ಐ ಲೈಕ್ ಇಟ್. ಬಟ್ ಇದ್ರ ಕಲರ್ ಸ್ವಲ್ಪ ಡಿಫ್ರೆಂಟ್ ಇದೆ. ನಮ್ಗೆ ಹ್ಯುಂಡೈ ಲೋಗೋ ಇದೆ ಇಲ್ಲಿ. ಹಿಂದೆನೂ ನಮ್ಗೆ 4 ಸೆನ್ಸರ್ಸ್ ಕೊಟ್ಟಿದ್ದಾರೆ ನೋಡಿ. ಇದು ಸಿಗ್ನೇಚರ್ ಎಡಿಷನ್ ಟರ್ಬೋ ಪೆಟ್ರೋಲ್. ಸೊ 1.5 ಲೀಟರ್ ಟರ್ಬೋ ಪೆಟ್ರೋಲ್. ಸೊ ಇಂಜಿನ್ ನಾನು ಬೇ ಓಪನ್ ಮಾಡಿ ತೋರಿಸ್ತೀನಿ. ನಮ್ಗೆ ರಿಯರ್ ಅಲ್ಲಿ ನೋಡಿ ಇಲ್ಲಿ ಬ್ರೇಕ್ ಲೈಟ್ಸ್ ಕೊಟ್ಟಿದ್ದಾರೆ. ಶಾರ್ಕ್ ಫಿನ್ ಆಂಟಿನಾ ಇದೆ. ಆ ರಿಯರ್ ಡಿಫೋಕಸ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಈ ಲೈನ್ಸ್ ಏನ್ ನೋಡ್ತಿದ್ದೀರಾ, ಇದು ಮೋಸ್ಟ್ಲಿ ಟಾಪ್ ಎಂಡ್ ಮಾಡೆಲ್ ಅಲ್ಲಿ ಮಾತ್ರನೇ ಸಿಗೋದು. ವೈಪರ್ ಕೂಡ ಇದೆ. ಸೊ ಓವರ್ ಆಲ್ ಹಿಂದೆ ಲುಕ್ ತುಂಬಾನೇ ಚೆನ್ನಾಗಿದೆ ನೋಡಿ. ಇಲ್ಲಿ ನಮ್ಗೆ ಲೈಟ್ಸ್ ಕೂಡ ಇಲ್ಲಿನೂ ಇದೆ. ಇಂಡಿಕೇಟರ್ಸ್ ನಾನೇನು ತೋರಿಸ್ತೀನಿ. ಆಕ್ಚುಲಿ ತುಂಬಾ ಚೆನ್ನಾಗಿದೆ ಗುರು. ಈಗ ರೀಸೆಂಟ್ ಆಗಿ ಬಂದಿರೋ ಇಂಡಿಕೇಟರ್ಸ್ ನೋಡಿ. ಲುಕ್ಸ್ ವೆರಿ ನೈಸ್ ಅಂತ ಹೇಳ್ಬೇಕು. ನಾಟ್ ಸೀಕ್ವೆನ್ಷಿಯಲ್ ಬಟ್ ಚೆನ್ನಾಗಿದೆ. ಸೊ ಇದ್ರಲ್ಲಿ ನಾನು ಹೇಳ್ದಂಗೆ ನಿಮ್ಗೆ ಪ್ರೆಸ್ಟೀಜು, ಪ್ರೀಮಿಯಮ್, ಸಿಗ್ನೇಚರು, ಈಗ ಎಕ್ಸಿಕ್ಯೂಟಿವ್ ಎಡಿಷನ್ ಕೂಡ ಇದೆ. ಸೊ ಎಲ್ಲಾದ್ರ ಪ್ರೈಸಿಂಗು ಅನೌನ್ಸ್ ಮಾಡಿಲ್ಲ. ಸೊ ಈ ಗಾಡಿಯ ಪ್ರೈಸಿಂಗ್ ನಮ್ಗೆ ಇನ್ನೂ ಗೊತ್ತಿಲ್ಲ. ಸೊ ಆದಷ್ಟು ಬೇಗ ನಾನು ಹೇಳ್ತೀನಿ. ಇಂಟರ್ನಲ್ಲಿ ತುಂಬಾನೇ ಚೇಂಜಸ್ ಮಾಡ್ಬಿಡಿದೆ. ಇನ್ನೊಂದು ವಿಷಯ ತೋರ್ಸೋದು ಮರ್ತದೆ ನಾನು ನಿಮ್ಗೆ. ORVMs ಅಲ್ಲಿನೂ ಇಂಡಿಕೇಟರ್ ಆಪ್ಷನ್ಸ್ ಕೂಡ ಇದೆ. ಅನ್ಲಾಕ್ ಮಾಡ್ತೀನಿ ನೋಡಿ. ಆಟೋಮ್ಯಾಟಿಕ್ ಓಪನ್ ಕ್ಲೋಸ್ ಫಂಕ್ಷನ್ಸ್ ಕೂಡ ಇದೆ. ಇಂಡಿಕೇಟರ್ ಆಪ್ಷನ್ಸ್ ಕೊಟ್ಟಿದೆ. 360 ಡಿಗ್ರಿ ಕ್ಯಾಮ್ರಾ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ DCT. ಸೊ ನಿಮ್ಗೆ ಪೆಟ್ರೋಲ್ ಅಲ್ಲಿ 7 ಸ್ಪೀಡ್ DCT ಇಲ್ಲ, 6 ಸ್ಪೀಡ್ ಮ್ಯಾನ್ಯುಯಲ್ ಆಪ್ಷನ್ಸ್ ಕೂಡ ಇದೆ. ಪೆಟ್ರೋಲ್ ಅಲ್ಲಿ ನಮ್ಗೆ ಮೈಲೇಜ್ ಬಂದು 17 ಇಂದ 18 kmpl ಸಿಗುತ್ತೆ. ಇಂಜಿನ್ ಬೇ ಓಪನ್ ಮಾಡಿ ಇಂಜಿನ್ ನ ತೋರಿಸ್ತೀನಿ. ಇದು ಟರ್ಬೋ ಪೆಟ್ರೋಲ್ ಆಪ್ಷನ್ ನಿಮ್ಗೆ ಇರೋದು 1.5 ಲೀಟರ್. ಸೊ ನಿಮ್ಗೆ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಆಪ್ಷನ್ಸ್ ಏನು ಸಿಗೋದಿಲ್ಲ. ಸಿಮಿಲರ್ ಇಂಜಿನ್ ನಿಮ್ಗೆ ಎನ್ ಲೈನ್ ಅಲ್ಲೂ ಸಿಗುತ್ತೆ. ವೆರಿ ಪವರ್ಫುಲ್. ಆಲ್ಮೋಸ್ಟ್ 160 PS ಆಫ್ ಪವರ್, 153 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಸಿಗ್ತಾ ಇದೆ. ಸೊ ವೆರಿ ಗುಡ್ ಇಂಜಿನ್. ಪ್ಲಸ್ ಎಫಿಷಿಯನ್ಸಿನೂ ನಿಮ್ಗೆ ಚೆನ್ನಾಗಿದೆ. ಸೊ ಇದ್ರಲ್ಲಿ ನಿಮ್ಗೆ ಡೀಸೆಲ್ ಆಪ್ಷನ್ಸ್ ಕೂಡ ಇದೆ 1.5 ಲೀಟರ್. ಬಟ್ ಅದರಲ್ಲಿ ನಿಮ್ಗೆ DCT ಸಿಗೋದಿಲ್ಲ. ಟಾರ್ಕ್ ಕನ್ವರ್ಟರ್ ಆಟೋಮ್ಯಾಟಿಕ್ ಸಿಗುತ್ತೆ. 6 ಸ್ಪೀಡ್ ಮ್ಯಾನ್ಯುಯಲ್, 6 ಸ್ಪೀಡ್ ಆಟೋಮ್ಯಾಟಿಕ್ ಸಿಗುತ್ತೆ. ಪವರ್ ಫಿಗರ್ಸ್ ಸ್ವಲ್ಪ ಕಮ್ಮಿನೇ, 116 PS ಸಿಗುತ್ತೆ ನಮ್ಗೆ ಪವರ್ ಫಿಗರ್ಸ್. ಬಟ್ ಟಾರ್ಕ್ ಬಂದು ಸೇಮ್ 250 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಸಿಗ್ತಾ ಇದೆ. ಬಟ್ ಡೀಸೆಲ್ ಇಂಜಿನ್ಸ್ ಅಲ್ಲಿ ನಿಮ್ಗೆ ಮೈಲೇಜ್ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಮ್ಯಾನ್ಯುಯಲ್ ಕ್ಲೋಸ್ ಟು 20 kmpl ನಿಮ್ಗೆ ಮೈಲೇಜ್ ಜಾಸ್ತಿ ಸಿಗುತ್ತೆ. ಮೇಜರ್ ಚೇಂಜಸ್ ನಮ್ಗೆ ಇಂಟೀರಿಯರ್ ಆಗಿದೆ. ಬನ್ನಿ ತೋರಿಸ್ತೀನಿ. ಸೊ ಯುಟಿಲಿಟಿ ವೈಸ್ ಅಲ್ಕಾಜಾರ್ ಅಲ್ಲಿ ಯಾವಾಗ್ಲೂ ಚೆನ್ನಾಗಿ ಸ್ಪೇಸಿಯಸ್ ಆಗಿತ್ತು. ನಮ್ಗೆ ಬಾಟಲ್ ಹೋಲ್ಡರ್ಸ್ ಇಲ್ಲಿ ತುಂಬಾ ಸ್ಪೇಸ್ ಇದೆ ನೋಡಿ. ಇಲ್ಲಿ ಸ್ಪೇಸ್ ಇದೆ. ನಮಗೆ ಸೀಟ್ ಮೆಮೊರಿ ಫಂಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. 2 ಲೆವೆಲ್ಸ್ ನಮಗೆ ಮೆಮೊರಿ ಫಂಕ್ಷನ್ಸ್ ಅಡ್ಜಸ್ಟ್ ಮಾಡ್ಕೊಬಹುದು. ಬಟ್ ಕಂಪ್ಲೀಟ್ಲಿ ಎಲೆಕ್ಟ್ರಾನಿಕ್ಲಿ ಅಡ್ಜಸ್ಟಬಲ್ ಮಿರರ್ಸ್, ಲಾಕ್ ಅನ್ಲಾಕ್ ಆಪ್ಷನ್ಸ್, ORVMs ನ ಅಡ್ಜಸ್ಟ್ ಮಾಡ್ಕೊಬಹುದು. ನಮಗೆ ಬೋಸ್ ಸ್ಪೀಕರ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಚಿಕ್ಕ ಸ್ಪೀಕರ್ಸ್ ಇದೆ. ಸ್ಟೇರಿಂಗ್ ವೀಲ್ ವೆರಿ ಸಿಮಿಲರ್ ಟು ನಮಗೆ ಎನ್ಲೈನ್, ಸಿಮಿಲರ್ ಅಂತಾನೆ ಹೇಳ್ಬೇಕು. ಬಟ್ ಇದರಲ್ಲಿ ಈ ವಿಂಗ್ ಏನಿದೆ, ಈ ವಿಂಗ್ ನ ಪಿಯಾನೋ ಬ್ಲಾಕ್ ಫಿನಿಶ್ ಕೊಟ್ಬಿಟ್ಟಿದ್ದಾರೆ. ಇಲ್ಲಾಂದ್ರೆ ಮುಂಚೆ ನಮಗೆ ಈ ಕಲರ್ ಅಲ್ಲೇ ಇಲ್ಲಿ ಬರೋದು. ನಮಗೆ ಸ್ಟೇರಿಂಗ್ ಕಂಟ್ರೋಲ್ಸ್ ತುಂಬಾ ಸಿಮಿಲರ್ ಆಗಿದೆ. ನಮಗೆ ಕ್ರೂಸ್ ಕಂಟ್ರೋಲ್ ಆಪ್ಷನ್ಸ್ ಕೊಡ್ತಾ ಇದೆ. ಲೇನ್ ಕೀಪ್ ಅಸಿಸ್ಟ್. ಸೊ ADAS ಫೀಚರ್ಸ್ ಏನಿದೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಇದೆ. ಇನ್ನೊಂದು ಏನಂದ್ರೆ ನಮಗೆ ಮೆಮೊರಿ ಫಂಕ್ಷನ್ಸ್ ಇರೋದಿಲ್ಲ. ಸೊ ಕೂತ್ಕೊಂಡಿದ ತಕ್ಷಣ ನೋಡಿ, ನಾನು ಆಫ್ ಮಾಡ್ತೀನಿ, ಸೀಟ್ ಹಂಗೆ ಹಿಂದೆ ಹೋಗುತ್ತೆ ನೋಡಿ. ಸೀಟ್ ಹಂಗೆ ಹಿಂದೆ ಹೋಗುತ್ತೆ. ನಾವು ಸ್ಟಾರ್ಟ್ ಮಾಡಿದ ತಕ್ಷಣ ಸೀಟ್ ಆಟೋಮ್ಯಾಟಿಕ್ ಆಗಿ ಅಡ್ಜಸ್ಟ್ ಆಗುತ್ತೆ. ಸೊ ನಮಗೆ ಸ್ಪೇಸ್ ಕ್ರಿಯೇಟ್ ಮಾಡುತ್ತೆ ಈಚೆ ಬರಕ್ಕೆ. ನಾವು ಕೂತ್ಕೊಂಡು ಗಾಡಿನ ಸ್ಟಾರ್ಟ್ ಮಾಡಿದಾಗ ನೋಡಿ ಸೀಟ್ ಆಟೋಮ್ಯಾಟಿಕ್ಲಿ ಅಡ್ಜಸ್ಟ್ ಆಗುತ್ತೆ. ಸೊ ನಮಗೆ 8 ಸ್ಟೆಪ್ ಅಡ್ಜಸ್ಟಬಲ್, ನಮಗೆ ಎಲೆಕ್ಟ್ರಾನಿಕ್ಲಿ ಅಡ್ಜಸ್ಟಬಲ್ ಸೀಟ್ಸ್ ನ ಕೊಟ್ಟಿದ್ದಾರೆ. ಹ್ಯುಂಡೈದವರು ಸೆಗ್ಮೆಂಟ್ ಫಸ್ಟ್ ಆಗಿ ನಮಗೆ ಫೋನ್ ಅಲ್ಲೇ ಕಾರ್ಗೆ ಎಂಟರ್ ಆಗೋ ಆಪ್ಷನ್ ನ ಕೊಟ್ಟಿದ್ದಾರೆ. ಸೊ ಫೋನ್ ಅಲ್ಲಿ NFC ಫೀಚರ್ ಅಂತ ಇದೆಯಲ್ಲ, ಸೊ ಅದನ್ನ ಆಕ್ಟಿವೇಟ್ ಮಾಡ್ಕೊಂಡ್ರೆ ನೀವು 7 ಜನಕ್ಕೆ ಶೇರ್ ಕೂಡ ಮಾಡ್ಕೊಬಹುದು. ಅದ್ರ ಜೊತೆಗೆ ನಿಮ್ಗೆ ಆಬ್ವಿಯಸ್ಲಿ ನಮಗೆ ಕೀ ಫಾಬ್ನು ಸಿಗುತ್ತೆ. ಸೊ ಐ ಥಿಂಕ್ ಈ ಫೀಚರ್ ನನಗೆ ತುಂಬಾನೇ ಇಷ್ಟ ಆಯ್ತು. ನಮಗೆ ಡಿಸ್ಪ್ಲೇ, ನಮಗೆ ಕ್ರೆಟಾಲ್ ಯಾವ ತರ ಡಿಸ್ಪ್ಲೇ ಬರುತ್ತೋ ಸೇಮ್ ಡಿಸ್ಪ್ಲೇ. 10.25 ಇಂಚ್ ಡ್ರೈವರ್ಸ್ ಡಿಸ್ಪ್ಲೇ ಇದೆ. ಇನ್ಫೋಟೈನ್ಮೆಂಟ್ ಡಿಸ್ಪ್ಲೇನು 10.25 ಇಂಚ್. ಸೊ ಓವರ್ ಆಲ್ ಈ ಫಿನಿಶ್ ಏನಿದೆ ಕನೆಕ್ಟೆಡ್ ತರ ತುಂಬಾನೇ ಚೆನ್ನಾಗಿದೆ. ಅಂಡ್ ಇದರಲ್ಲಿ ನಮಗೆ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಬರುತ್ತೆ, ವಯರ್ಡ್ ಇರುತ್ತೆ. ಇದರಲ್ಲಿ ಸ್ವಲ್ಪ ಚೇಂಜಸ್ ಆಗ್ಬಿಟ್ಟಿದೆ. ನಮಗೆ ಕ್ರೆಟಾದಲ್ಲಿ ಕಂಪ್ಲೀಟ್ಲಿ ಬಟನ್ ಸಿಗೋದು, ಬಟ್ ಇದರಲ್ಲಿ ಟಚ್ ಆಪ್ಷನ್ಸ್ ಜಾಸ್ತಿ ಆಗ್ಬಿಟ್ಟಿದೆ. ಬಟ್ ಮೇನ್ ಆಗಿ ಯೂಸ್ ಮಾಡೋದೆಲ್ಲ AC ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್. ನಮಗೆ ಬಟನ್ ಆಪ್ಷನ್ಸ್ ಇದೆ, ವಾಲ್ಯೂಮ್ಗೆ ಬಟನ್ ಆಪ್ಷನ್ಸ್ ಇದೆ, ಪ್ಲಸ್ ಹಜಾರ್ಡ್ ಲ್ಯಾಂಪ್ಸ್ಗೆ, ನಮಗೆ ಪಾರ್ಕಿಂಗ್ ಲೈಟ್ಸ್ಗೆ ಬಟನ್ ಆಪ್ಷನ್ಸ್ ಇದೆ. ಸೊ ಓವರ್ ಆಲ್ ಅದು ಬಿಟ್ಟರೆ ನಮಗೆ ಸ್ಲೈಡ್ ಡಿಸ್ಪ್ಲೇ ಇದೆ. ನಮಗೆ AC ಕಂಟ್ರೋಲ್ಸ್ಗೆಲ್ಲ ಡಿಸ್ಪ್ಲೇ ಇದೆ ನೋಡಿ. AC ಆನ್ ಅಂಡ್ ಆಫ್ಗೆ, ಬ್ಲೂವರ್ಸ್ಗೆ, ರಿಯರ್, ಫ್ರಂಟು, ಇದಕ್ಕೆಲ್ಲ ಟಚ್ ಆಪ್ಷನ್ಸ್ ಕೊಟ್ಬಿಟ್ಟಿದ್ದಾರೆ. ಬಟ್ ನಮಗೆ ಶಾರ್ಟ್ ಕಟ್ಸ್ ಕೂಡ ಇದೆ. ಟ್ರ್ಯಾಕ್ಸ್ಗೆ, ಮೀಡಿಯಾಗೆ, ರೇಡಿಯೋ, ನ್ಯಾವಿಗೇಷನ್, ಮ್ಯಾಪ್ಸ್. ಸೊ ಇದಕ್ಕೆಲ್ಲ ಶಾರ್ಟ್ ಕಟ್, ಬಟ್ ಟಚ್ ಸೆನ್ಸಿಟಿವ್ ಬಟನ್ಸ್ ಇದೆಲ್ಲ. ಫಿನಿಶ್ ಏನೋ ಚೆನ್ನಾಗಿದೆ, ಪಿಯಾನೋ ಬ್ಲಾಕ್ ಫಿನಿಶ್. ಹಾಗೆ ಡಿಸ್ಪ್ಲೇಲಿ ನಮಗೆ ಡಿಫ್ರೆಂಟ್ ಡ್ರೈವಿಂಗ್ ಮೋಡ್ಸ್ ಡಿಪೆಂಡ್ ಆಗಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಮೇನ್ ಡಿಸ್ಪ್ಲೇ ಅಲ್ಲಿ ಈಕೋ ಮೋಡ್ ಅಲ್ಲಿ ಈ ತರ ಬರುತ್ತೆ. ನಾರ್ಮಲ್ ಮೋಡ್ ಹಾಕಿದಾಗ ಸ್ವಲ್ಪ ಚೇಂಜಸ್ ಆಗುತ್ತೆ. ಈ ಟ್ರಾನ್ಸಿಷನ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಸ್ಪೋರ್ಟ್ಸ್ ಮೋಡ್ ಹಾಕಿದಾಗ ಕಂಪ್ಲೀಟ್ಲಿ ರೆಡಿಶ್ ಬರುತ್ತೆ. ಸ್ಪೋರ್ಟ್ಸ್ ಮೋಡ್ ಅಲ್ಲಿ ಕಂಪ್ಲೀಟ್ ಎಲ್ಲ ಪವರ್ ಸಿಗುತ್ತೆ. ಹಾಗೆ ಸೇಫ್ಟಿ ವೈಸ್ ನಮಗೆ ಟ್ರಾಕ್ಷನ್ ಕಂಟ್ರೋಲ್ಸ್ ಇದೆ. ಟ್ರಾಕ್ಷನ್ ಕಂಟ್ರೋಲ್ ಅಲ್ಲಿ ಡಿಫ್ರೆಂಟ್ ಮೋಡ್ಸ್ ಕೂಡ ಇದೆ. ನಮಗೆ ಪ್ರೆಸ್ ಮಾಡಿದ್ರೆ ನಮಗೆ ನೋಡಿ ಟ್ರಾಕ್ಷನ್ ಅಲ್ಲಿ ನಮಗೆ ಸ್ನೋ, ಮಡ್, ಸ್ಯಾಂಡ್ ಇದೆ. ಸೊ ನಾವು ಯಾವ ಕಡೆ ಓಡಿಸ್ತಿದ್ವಿ, ಅಕಸ್ಮಾತ್ ಹಿಮಾಲಯಸ್ ಅಲ್ಲಿ ನಾವು ಸ್ಯಾಂಡ್
ಬ್ರ್ಯಾಂಡ್ ಓಡಿಸ್ತಿದೀವಿ ಅಂದ್ರೆ ಬರ್ತಿದೆ. ಪ್ಲಸ್ ಇದರಲ್ಲಿ ADAS ಬಂದಿರೋದ್ರಿಂದ ಅಡಿಷನಲ್ ಸೇಫ್ಟಿ ಫೀಚರ್ಸ್, ನಮಗೆ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗು, ಪ್ಲಸ್ ನಮಗೆ ಇಲ್ಲಿ ಡಿಸ್ಪ್ಲೇ ಬರುತ್ತೆ. ಇದರಲ್ಲಿ ಡಿಸ್ಪ್ಲೇಲೆ ನಮಗೆ ನ್ಯಾವಿಗೇಷನ್ ಕೂಡ ಎಲ್ಲ ತೋರಿಸುತ್ತೆ. ಸೊ ಓವರ್ ಬಟ್ ಓನ್ಲಿ ಡೌನ್ ಸೈಡ್ ಏನಂದ್ರೆ ನಮಗೆ ವೈರ್ಡ್ ಸಿಸ್ಟಮ್ ಬರುತ್ತೆ, ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ. ಹಾಗೆ ಡ್ರೈವ್ ಸೆಲೆಕ್ಟರ್ ಬಂದ್ರೆ ನೋಡಿ, ಇದು ಕಂಪ್ಲೀಟ್ಲಿ ಆಟೋಮ್ಯಾಟಿಕ್ DCT. ಸೊ DCT ಆಗಿರೋದ್ರಿಂದ 7 ಸ್ಪೀಡ್ DCT. ನೋಡಿ ಡ್ರೈವ್ ಸೆಲೆಕ್ಟರ್ ನಮ್ಗೆ ಕೊಟ್ಟಿದ್ದಾರೆ, ಪಾರ್ಕ್, ರಿವರ್ಸ್, ನ್ಯೂಟ್ರಲ್ ಮತ್ತೆ ಡ್ರೈವ್. ಹಾಗೆ ಕಂಪ್ಲೀಟ್ಲಿ ವೆಂಟಿಲೇಟೆಡ್ ಸೀಟ್ಸ್ ಇದೆ ಡ್ರೈವರ್ಗೂ ಪಿಲಿಯನ್ಗೆ. ಸೊ ನಮಗೆ ಡೆಡಿಕೇಟೆಡ್ ಬಟನ್ಸ್ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೆ, ಕೂಲಿಂಗ್ ಫಂಕ್ಷನ್ಸ್ಗೆ. ಅದು ಬಿಟ್ರೆ ಬೇರೆ ಏನಿಲ್ಲ. ನಮ್ಗೆ ಇಲ್ಲಿ ಸ್ವಲ್ಪ ಕಪ್ ಹೋಲ್ಡರ್ಸ್ ನ ಕೊಟ್ಟಿದ್ದಾರೆ. ಹಾಗೆ ಮುಂದೆ ಬಂದ್ರೆ ಸ್ವಲ್ಪ ಮುಂದೆ ನಮ್ಗೆ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಇದೆ. ಸೊ ಆರಾಮಾಗಿ ದೊಡ್ಡ ಫೋನ್ಸ್ ಇಡ್ಬೋದು, 15 Pro Max. ಬಟ್ ನಾವು ಅಷ್ಟೊಂದು ರಿಚ್ ಅಲ್ವಲ್ಲ, ಸೊ ಅದರಿಂದ 12 Proನ ಇಡೋಣ. ಸೊ ಡೋರ್ ಕ್ಲೋಸ್ ಮಾಡಿದ್ರೆ ಮಾತ್ರ ಇದು ವರ್ಕ್ ಆಗೋದು. ಬಟ್ ನಮಗೆ USB 12V ಸಾಕೆಟ್ ಕೊಟ್ಟಿದ್ದಾರೆ. Type-C Type-A ಎರಡೂ ಇದೆ. ಕ್ಯಾಮ್ರಾ ಫಂಕ್ಷನ್ಸ್ ನಾನು ತೋರಿಸಲೇಬೇಕು. ಜಸ್ಟ್ ನಾವು ಪಾರ್ಕ್ ಪ್ರೆಸ್ ಮಾಡಿದ್ರೆ ವೆರಿ ಗುಡ್ ಕ್ಯಾಮ್ರಾ ಫೀಡ್ ಅಂತಾನೆ ಹೇಳ್ಬೇಕು. ನಮ್ಗೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಎಲ್ಲ ಸಿಗುತ್ತೆ, ಡಿಫ್ರೆಂಟ್ ವ್ಯೂ ಪಾಯಿಂಟ್ಸ್ ಅಲ್ಲಿ ಸಿಗುತ್ತೆ. ಸೊ ಓವರ್ ಆಲ್ ನಾವು ಕಾರ್ನನ್ನು ನೋಡ್ಬೋದು. ಪ್ರಾಪರ್ ಪ್ರೊಜೆಕ್ಷನ್ ಇದೆ. ಕಲರ್ ವೈಟ್ ಕಲರ್ ತೋರಿಸ್ತಾ ಇದೆ, ಬಟ್ ನಮ್ ಕಾರ್ ಆಕ್ಚುಲಿ ಗ್ರೀನ್ ಕಲರ್. ಅಲ್ಕಜಾರ್ ಇದೆ, ಅದನ್ನು ತೋರಿಸ್ತಾ ಇದೆ, ಹಳೆ ಜನರೇಷನ್ ಅಲ್ಕಜಾರ್. ಕ್ಯಾಮ್ರಾ ಫೀಡ್ ಅಂತೂ ರಿಯಲಿ ನೈಸ್. ನಾವು ಕ್ರೆಟಾದಲ್ಲಿ ಎನ್ಲೈನ್ ಅಲ್ಲಿ ಯೂಸ್ ಮಾಡಿದೆ ನಾನು. ವೆರಿ ನೈಸ್ ಕ್ಯಾಮ್ರಾ ಫೀಡ್ ಅಂತಾನೆ ಹೇಳ್ಬೇಕು. ಕ್ವಾಲಿಟಿ ಲೆವೆಲ್ಸ್ ತುಂಬಾನೇ ಚೆನ್ನಾಗಿದೆ. ಓವರ್ ಆಲ್ ಟಚ್ ರೆಸ್ಪಾನ್ಸ್, ಡಿಸ್ಪ್ಲೇ ರೆಸ್ಪಾನ್ಸ್. ಹಾಗೆ ನಮ್ಗೆ ಇದರಲ್ಲಿ ಜಿಯೋ ಸಾವನ್ ಸಬ್ಸ್ಕ್ರಿಪ್ಷನ್ ಬಂದು ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ. ಸೊ ಯಾವುದೇ ರೀತಿಯಾದ ಆಡ್ಸ್ ಆಗಲ್ಲ. ಹಾಗೆ ರೈಟ್ ಸೈಡ್ ಅಲ್ಲಿ ನೋಡಿದ್ರೆ ನಮ್ಗೆ ಇಲ್ಲಿ AC ವೆಂಟ್ಸ್ ಇದೆ. ಇದೊಂಥರ ಮೆಟಲ್ ಇದು. ಸೊ ನಾವೇನಾದ್ರೂ ಮ್ಯಾಗ್ನೆಟಿಕ್ ಏನಾದ್ರು ನಮ್ಮ ಹತ್ರ ಇದ್ರೆ ಇಲ್ಲಿ ಸ್ಟಿಕ್ ಮಾಡ್ಕೊಬಹುದು, ನೋಟ್ಸ್ ತರ. ನೋಡಿ ಇಲ್ಲಿ ನಮ್ಗೆ ವೆಂಟ್ಸ್ ಆಪ್ಷನ್ ಸಿಗುತ್ತೆ. ಹಾಗೆ ನಮ್ಗೆ ಆಟೋಮ್ಯಾಟಿಕ್ ಆನ್ ಅಂಡ್ ಆಫ್. ನಾವು ಟ್ರಾಫಿಕ್ ಅಲ್ಲಿ ಏನಾದ್ರು ನಿಲ್ಸಿರ್ಬೇಕಾದ್ರೆ ಇಂಜಿನ್ ಆಟೋಮ್ಯಾಟಿಕ್ಲಿ ಆಫ್ ಆಗ್ಬಿಡುತ್ತೆ, ಮತ್ತೆ ಆನ್ ಆಗುತ್ತೆ. ಸೊ ಫ್ಯೂಲ್ ಎಫಿಷಿಯನ್ಸಿದಲ್ಲಿ ಇದು ಯೂಸ್ ಆಗುತ್ತೆ. ನಮ್ಗೆ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ಕೊಬೇಕಂದ್ರೆ ಇದು. ಹಾಗೆ ನಮ್ಗೆ ಹೆಡ್ಲೈಟ್ ಲೆವೆಲಿಂಗ್ ನ ಅಡ್ಜಸ್ಟ್ ಮಾಡ್ಕೊಬಹುದು. ಇದರಲ್ಲಿ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ಯಾವ ತರ ಹೆಡ್ಲೈಟ್ ಅಡ್ಜಸ್ಟ್ ಮಾಡ್ಕೊಬಹುದು ಅಂತ. ಸೊ ನಮ್ಗೆ ಡೆಡ್ ಪೆಡಲ್ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ನಿಮ್ಗೆ 2 ಪೆಡಲ್ ಡ್ರೈವಿಂಗ್ ಸಿಗ್ತಾ ಇದೆ. ಹಾಗೆ ನಮ್ಗೆ ಸ್ಟೇರಿಂಗ್ ನ ಅಪ್ ಅಂಡ್ ಡೌನ್ ಮತ್ತೆ ರೀಚ್ ಅಡ್ಜಸ್ಟ್ ಮಾಡ್ಕೋಬಹುದು. ನೋಡಿ ರೀಚ್ ಒಳ್ಳೆ ಅಡ್ಜಸ್ಟಬಿಲಿಟಿ ಇದೆ. ಸೊ ಡಿಪೆಂಡಿಂಗ್ ಆನ್ ದ ನಮ್ಮ ಸೈಜ್ ಗೆ ತಕ್ಕಾಗೆ ನಾವು ಅಡ್ಜಸ್ಟ್ ಮಾಡ್ಕೊಬಹುದು. ಹಾಗೆ ನೋಡಿ ಇಲ್ಲಿ ನಮ್ಗೆ ಸ್ಪೀಕರ್ ಸಿಗ್ತಾ ಇದೆ. ಸೊ ಓವರ್ ಆಲ್ ಹಾರ್ಡ್ ಪ್ಲಾಸ್ಟಿಕ್ಸ್ ಯೂಸ್ ಮಾಡಿದ್ದಾರೆ. ನೋಡಿ ಇದನ್ನು ಪ್ಲಾಸ್ಟಿಕ್, ಬಟ್ ಇಂಟೀರಿಯರ್ಸ್ ಗೆ ಮ್ಯಾಚ್ ಆಗೋ ತರ ಒಂಥರ ಬೇಜ್ ಬ್ರೌನ್ ಕಲರ್ ನ ಕೊಟ್ಟಿದ್ದಾರೆ. ಒಂಥರ ಸಾಫ್ಟ್ ಟಚ್ ಇದೆ ಇಲ್ಲೆಲ್ಲಾನು. ಸೀಟು ಸಿಮಿಲರ್ ಕಲರ್ ಇದೆ. ಸೊ ಅದರಿಂದ ಕ್ಯಾಬಿನ್ ಎಕ್ಸ್ಪೀರಿಯನ್ಸ್ ಇನ್ನು ತುಂಬಾನೇ ಚೆನ್ನಾಗಿದೆ. ಹಂಗೆ ಇಲ್ಲಿ ಒಂದು ಸ್ಪೇಸ್ ಇದೆ, ಫೋನ್ ನ ಆರಾಮಾಗಿ ಇಡಬಹುದು. ಇಲ್ಲಿ ಕೂಲ್ಡ್ ಗ್ಲೌ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ. ಒಳ್ಳೆ ಸ್ಪೇಸಿ ಆಪ್ಷನ್ಸ್ ಇದೆ. ಡ್ರೈವರ್ಗೂ ಮತ್ತೆ ಪ್ಯಾಸೆಂಜರ್ಗೆ ಎರಡಿಗೂ ವೆಂಟಿಲೇಟೆಡ್ ಸೀಟ್ಸ್ ಇದೆ. ಹಾಗೆ ಲೆಫ್ಟ್ ಅಲ್ಲಿ ನೋಡಿದ್ರೆ ನಮಗೆ ಕಾಲ್ ಆಪ್ಷನ್ಸ್, ವಾಯ್ಸ್ ಕಮಾಂಡ್ಸ್ ಆಪ್ಷನ್ಸ್. ಸೊ ವಾಯ್ಸ್ ಕಮಾಂಡ್ ಆಪ್ಷನ್ ಹೇಳ್ತೀನಿ. ಓಪನ್ ಸನ್ ರೂಫ್, ಕಂಪ್ಲೀಟ್ಲಿ ಫುಲ್ ಸನ್ ರೂಫ್ ಬರ್ತಾ ಇದೆ. ವಾಯ್ಸ್ ಕಮಾಂಡ್ಸ್ ಅಲ್ಲೇ ನಾವು ಆಪರೇಟ್ ಮಾಡ್ಕೊಬಹುದು. ತುಂಬಾ ದೊಡ್ಡದಾಗಿದೆ ಸನ್ ರೂಫ್. ಸೊ ಸನ್ ರೂಫ್ ಓಪನ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಕ್ಯಾಬಿನ್ ಅಲ್ಲಿ ಲೈಟ್ ಬರೋದು ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಸೊ ನಾವು ಮ್ಯಾನ್ಯಲ್ ಆಗಿ ಓಪನ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇದೆ. ಇಲ್ಲಿ ನಮಗೆ ಲೈಟ್ಸ್ ನ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ನಮಗೆ ಇಲ್ಲಿ ಕ್ಯಾಮರಾಸ್ ಕೂಡ ಇದೆ ಮೇಲೇನು. ಸೊ ರೇಡಾರ್ ಗೆ ನಮಗೆ ಹೆಲ್ಪ್ ಆಗುತ್ತೆ. ಫ್ರಂಟ್ ಕೊಲಿಷನ್, ಪಾರ್ಕ್ ಅಸಿಸ್ಟ್, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ಸ್, ಈ ಆಪ್ಷನ್ಸ್ ಎಲ್ಲ ಇದೆಯಲ್ಲ, ಸೊ ಅದಕ್ಕೆಲ್ಲ ಯೂಸ್ ಆಗುತ್ತೆ ರೇಡಾರ್ ಎಲ್ಲ. ಎಲೆಕ್ಟ್ರಾನಿಕ್ ಪಾರ್ಕ್ ಬ್ರೇಕ್ ಕೂಡ ಇದೆ. ಪ್ಲಸ್ ಆಟೋ ಹೋಲ್ಡ್ ಫೀಚರ್ಸ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ನಮಗೆ ಹಿಲ್ ಡಿಸೆಂಟ್ ಕಂಟ್ರೋಲ್, ಆಟೋ ಡಿಸೆಂಟ್ ಕಂಟ್ರೋಲ್ ಕೂಡ ಎಕ್ಸ್ಟ್ರಾ ಆಪ್ಷನ್ಸ್ ನ ಕೊಟ್ಟಿದ್ದಾರೆ. 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ. ಸೊ ಸೇಫ್ಟಿ ವೈಸ್ ಇನ್ನೇನಂದ್ರೆ ಸ್ಟ್ರಕ್ಚರಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಅನ್ನೋದು ಆಗೇ ಆಗಿದೆ. ಸ್ಟ್ರಕ್ಚರಲ್ ರಿಜಿಡಿಟಿನ ಚಾಸಿಯಲ್ಲೇ ಆಗಿರ್ಬೋದು. ಸೊ ಎಲ್ಲೆಲ್ಲಿ ಕ್ರಾಶ್ ಆಗುತ್ತೋ ಅಲ್ಲೆಲ್ಲ ಇನ್ಫೋರ್ಸ್ಮೆಂಟ್ ಸ್ವಲ್ಪ ಸ್ಟೀಲ್ ಗೆ ಜಾಸ್ತಿ ಮಾಡಿದ್ದಾರೆ. ಸೊ ದಟ್ ಕಾರ್ ಇನ್ನೂ ಸ್ವಲ್ಪ ಸೇಫ್ ಆಗಿರ್ಲಿ. ಸೊ ನೋಡಿ ಇಲ್ಲಿ ಸಿಮಿಲರ್ ಸಾಫ್ಟ್ ಟಚ್ ಫಿನಿಶ್ ನ ಕೊಟ್ಟಿದ್ದಾರೆ. ಸೊ ಇನ್ನೊಂದು ನನ್ಗೆ ಏನ್ ಇಷ್ಟ ಅಂದ್ರೆ ಈ ಕಾರಲ್ಲಿ ನಮ್ಗೆ ಸನ್ ಬ್ಲೈಂಡ್ಸ್ ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಕೊಟ್ಬಿಡ್ತಾರೆ. ಬಿಕಾಸ್ ಏನಾದ್ರು ಸನ್ನಿ ಕಂಡೀಷನ್ಸ್ ಅಲ್ಲಿ ನಾವು ಹೋಗ್ತಿದ್ರೆ ತುಂಬಾನೇ ಕಂಫರ್ಟಬಲ್ ಇರುತ್ತೆ. ಸೊ ನಮ್ಗೆ ಡ್ರೈವರ್ಸ್ ಗೆ ಇಲ್ಲಿ ಅಪ್ ಅಂಡ್ ಡೌನ್ ಆಪ್ಷನ್ ಕೊಟ್ಟಿದ್ದಾರೆ. ಎಲೆಕ್ಟ್ರಾನಿಕ್ ಮಿರರ್, ಕ್ಲೋಸ್, ಇಲ್ಲಿ ನಮ್ಗೆ ಸ್ಪೇಸ್ ಇದೆ. ಬಾಟಲ್ ಹೋಲ್ಡರ್ ಆರಾಮಾಗಿ 1 ಲೀಟರ್ ಇಡಬಹುದು. ಇಲ್ಲಿ ನಮ್ಗೆ ಸ್ಪೇಸ್ ಇದೆ. ಹಾರ್ಡ್ ಪ್ಲಾಸ್ಟಿಕ್ಸ್, ಇದು ಒಂದ್ ಸ್ವಲ್ಪ ಸಾಫ್ಟ್ ಟಚ್ ಪ್ಲಾಸ್ಟಿಕ್ಸ್ ನ ಕೊಟ್ಟಿದ್ದಾರೆ. ಬೋ ಸ್ಪೀಕರ್ಸ್ ಡೋರ್ ಅಲ್ಲೇ ಇದೆ. 7 ಸೀಟರ್ ಆಪ್ಷನ್ ಆಗಿರೋದ್ರಿಂದ ನಮ್ಗೆ ಸೆಂಟರ್ ಪ್ಯಾಸೆಂಜರ್ಗೂ ನಮ್ಗೆ ಸೀಟ್ ಬೆಲ್ಟ್ ಆಪ್ಷನ್ ಕೊಟ್ಟಿದ್ದಾರೆ. ಸೆಂಟರ್ ಆರ್ಮ್ ರೆಸ್ಟ್ ಇದೆ. ಹೆಡ್ ರೆಸ್ಟ್ ನ ಕೂಡ ಸಪರೇಟ್ ಆಗಿ ಕೊಟ್ಟಿದ್ದಾರೆ. 6 ಸೀಟರ್ ಆಪ್ಷನ್ಸ್ ಅಲ್ಲಿ ನಿಮ್ಗೆ ಸೆಕೆಂಡ್ ರೋ ಕೂಡ ವೆಂಟಿಲೇಷನ್ ಸಿಗುತ್ತೆ. ಸೊ ಅದೊಂದು ದೊಡ್ಡ ಅಡ್ವಾಂಟೇಜ್ ಅಂತಾನೆ ಹೇಳ್ಬೇಕು. ಸೊ ನೀವೇನಾದ್ರು ಶೋಫರ್ ಡ್ರೈವಿಂಗ್ ಮಾಡ್ಬೇಕು, ಇಲ್ಲ ನಿಮ್ಗೆ ಡ್ರೈವರ್ ಇದಾರೆ, ಹಿಂದೆ ಕುತ್ಕೊಂಡು ಹೋಗ್ಬೇಕು ತುಂಬಾನೇ ಜಾಸ್ತಿ ಅಂದ್ರೆ ಡೆಫಿನೆಟ್ಲಿ 6 ಸೀಟರ್ ಆಪ್ಷನ್ ಹೋಗಿ. ನಮ್ಗೆ ನೋಡಿ ಇಲ್ಲಿ ಟ್ಯಾಬ್ ಇಟ್ಕೊಳ್ಳೋದು, ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ನಮ್ಗೆ ಇದರಲ್ಲಿ ಕಪ್ ಹೋಲ್ಡರ್ನು ಇಂಟಿಗ್ರೇಟ್ ಮಾಡ್ಬಿಟ್ಟಿದ್ದಾರೆ. ಸೊ ಅದರಿಂದ ಸ್ಪೇಸ್ ಅನ್ನೋದು ತುಂಬಾ ಉಳಿತಾ ಇದೆ. ಆರ್ಮ್ ರೆಸ್ಟ್ ಅಲ್ಲಿ ನಿಮ್ಗೆ ಕಟ್ಔಟ್ಸ್ ಇಲ್ಲ. ಸೊ ಅದರಿಂದ
ತುಂಬಾ ಕಂಫರ್ಟಬಲ್ ಆಗಿದೆ, ವೆರಿ ಕಂಫರ್ಟಬಲ್ ಸೀಟ್ಸ್ ಅಂತ ಹೇಳ್ಬೇಕು. ಲೆದರ್ ಅಪಾಲ್ಸ್ಟ್ರಿ ನೋಡಿ, ನಮಗೆ ಸೀಟ್ ಅಲ್ಲಿ ಒಂಥರ ಬೇಜ್ ಕಲರ್ ಕಾಂಟ್ರಾಸ್ಟಿಂಗ್. ಇದು ಆಕ್ಚುಲಿ ಬ್ಲಾಕ್ ಅಲ್ಲ, ಇದು ನೀಲಿ ಬ್ಲೂ ಕಲರ್, ಡಾರ್ಕ್ ಬ್ಲೂ ಅಂತಾನೆ ಹೇಳ್ಬೇಕು. ಪ್ಲಸ್ ನಿಮ್ಗೆ ಐಸೋಫೆಕ್ ಸೀಟ್ ಬೆಲ್ಟ್, ಚೈಲ್ಡ್ ಸಪೋರ್ಟ್ ಸೀಟ್ಗೂ ನಿಮ್ಗೆ ಆಪ್ಷನ್ಸ್ ನ ಕೊಟ್ಟಿದ್ದಾರೆ. ಸೊ ಇದು ತೆಗೆದ್ರೆ ನಿಮ್ಗೆ ಸೆಂಟರ್ ಅವ್ರಿಗೆ ನಿಮ್ಗೆ ಯಾವುದೇ ರೀತಿಯಾದ ಹೆಡ್ ರೆಸ್ಟ್ ಸಪೋರ್ಟ್ ಸಿಗೋದಿಲ್ಲ. ಐ ಥಿಂಕ್ ಇದು ಒಳ್ಳೆ ಟಚ್ ಅಂತಾನೆ ಹೇಳ್ಬೇಕು. ಬಿಕಾಸ್ ತುಂಬಾ ಟೈಮ್ ಅಲ್ಲಿ ಈ ಕ್ಲಾಸ್ ಕಾರ್ಸ್ ಅಲ್ಲಿ ನಮ್ಗೆ ಈ ತರ ಫೀಚರ್ಸ್ ಸಿಗೋದೇ ಇಲ್ಲ. AC ವೆಂಟ್ಸ್ ಇಲ್ಲಿ ಇದೆ, ಆಲ್ಮೋಸ್ಟ್ ಟೈಪ್ ಸಿ ಏರ್ಪೋರ್ಟ್ ಕೊಟ್ಟಿದ್ದಾರೆ, ನಮ್ಗೆ ಡೆಡಿಕೇಟೆಡ್ ವೈರ್ಲೆಸ್ ಚಾರ್ಜರ್ ಹಿಂದೆ ಇರೋರ್ಗೂ ಕೊಟ್ಟಿದ್ದಾರೆ ಗುರು. ಸೊ ದಟ್ ಈಸ್ ವೆರಿ ನೈಸ್ ಅಂತಾನೆ ಹೇಳ್ಬೇಕು. ಫೋನ್ ನ ಇಡ್ಬೋದಾ? ಆರಾಮಾಗಿ ಇಡ್ಬೋದು. ಸೊ ವೈರ್ಲೆಸ್ ಚಾರ್ಜಿಂಗ್ ಇದೆ ನಮ್ಗೆ. ಪ್ಲಸ್ ನನ್ಗೆ ಮುಂದೆ ತೋರಿಸೋದು ಮರ್ತೋದೆ, ನಮ್ಗೆ ಇಲ್ಲಿನೂ ಸ್ಟೋರೇಜ್ ಆಪ್ಷನ್ ಇದೆ. ಸೆಂಟರ್ ಆಮ್ರೆಸ್ಟ್ ಅಲ್ಲಿ ಎತ್ತಿದ್ರೆ ಇಲ್ಲಿನೂ ನಮ್ಗೆ ಒಳ್ಳೆ ಸ್ಟೋರೇಜ್ ಆಪ್ಷನ್ಸ್ ಇದೆ ಫ್ರಂಟ್ ಅಲ್ಲಿ. ಅಂಡ್ ಸೆಂಟ್ರಲ್ ನಮ್ಗೆ ಸ್ವಲ್ಪ ಬಂಪ್ ಇದೆ, ಬಟ್ ಸೆಂಟರ್ ಪ್ಯಾಸೆಂಜರ್ ಕುತ್ಕೊಂಡ್ರು ಪ್ರಿಟಿ ಓಕೆ ಬೆಂಚ್ ಸೀಟ್ ಸಿಗೋದು. ಮೇಜರ್ ರೀಸನ್ ಕರೆಕ್ಟ್ ಆಗಿಂತ ಇದನ್ನ ಹೋಗೋದಕ್ಕೆ 7 ಸೀಟರ್ ಆಪ್ಷನ್ಸ್ ಇಲ್ಲ 6 ಸೀಟರ್ ಆಪ್ಷನ್. ಸೊ ನಮ್ಗೆ ಹಿಂದೆ ಒಂದು ಥರ್ಡ್ ರೋನು ಸಿಗುತ್ತೆ, ಇಲ್ಲಿನೂ ಒಂದು ಲೈಟ್ ಸಿಗುತ್ತೆ, ಗ್ರಾಬ್ ಹ್ಯಾಂಡಲ್ ಸಿಗುತ್ತೆ. ಸೊ ಓವರ್ ಆಲ್ ಸನ್ ರೂಫ್ ಇರೋದ್ರಿಂದ ಏರಿ ಫೀಲಿಂಗ್ ಅಂತೂ ಅನ್ಸ್ತಾನೆ ಇದೆ. 6 ಸೀಟರ್ ಅಲ್ಲಿ ಸೆಕೆಂಡ್ ರೋಗೂ ನಮ್ಗೆ ವೆಂಟಿಲೇಟೆಡ್ ಸೀಟ್ ಸಿಗುತ್ತೆ. ಸೊ ನೀವೇನಾದ್ರು ಓನರ್ ಆಗಿದ್ರೆ, ಯೂಶಲಿ ಮೇಜರ್ ಕಾರ್ಸ್ ಅಲ್ಲಿ ನೀವು ಸಫಾರಿನೋ X700 ಈ ಸೆಗ್ಮೆಂಟ್ ಕಾರ್ಸ್ ಅಲ್ಲಿ ಎವ್ರಿಬಡಿ ಹ್ಯಾವ್ ದ ಸೇಮ್ ಫ್ರಂಟ್ ಡ್ರೈವರ್ ಪ್ಯಾಸೆಂಜರ್ ಮಾತ್ರನೇ ನಮ್ಗೆ ವೆಂಟಿಲೇಟೆಡ್ ಸೀಟ್ಸ್ ಇರುತ್ತೆ. ಬಟ್ ಇದ್ರಲ್ಲಿ ಸೆಕೆಂಡ್ ರೋ ಅಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಕೊಟ್ಟಿದ್ದಾರೆ. ಸೊ ನಾವು ಥರ್ಡ್ ರೋನ ಆಕ್ಸೆಸ್ ಮಾಡೋಣ. ಸೊ ನೋಡಿ, ಕಂಪ್ಲೀಟ್ಲಿ ರೋಲ್ ಡೌನ್ ಆಗ್ಬಿಡುತ್ತೆ. ಸೊ ಇದು ಆಕ್ಚುಲಿ 7 ಸೀಟರ್ ಅಲ್ಲಿ ನಮ್ಗೆ ಅಡ್ವಾಂಟೇಜ್. ಥರ್ಡ್ ರೋಗೆ ನನ್ನ 6 ಫೀಟ್ ಟಾಲ್ ಇದ್ದು ಈ ಸೈಜ್ಗೂ ಆಕ್ಚುಲಿ ಸ್ಪೇಸ್ ಅನ್ನೋದಿದೆ, ಬಟ್ ತುಂಬಾ ಕ್ರಾಂಪ್ಡ್ ಇದೆ. ಅಂಡರ್ ಥೈ ಸಪೋರ್ಟ್ ಏನೂ ಸಿಗೋದಿಲ್ಲ. ಸೊ ಮಿಡ್ ಸೈಜ್ ಅಡಲ್ಟ್ಸ್ಗೂ ಇಲ್ಲ ಕಿಡ್ಸ್ಗೆ ಕಂಫರ್ಟಬಲ್ ಆಗಿದೆ. ಮಕ್ಕಳಿಗೆ ಇಲ್ಲ ಅಂದ್ರೆ ತುಂಬಾ ಸಣ್ಣಕ್ಕಿರೋರಿಗೆ ಥರ್ಡ್ ರೋ ಅಲ್ಲಿ ಸ್ಪೇಸ್ ಆಗುತ್ತೆ. ಬಟ್ ಏನಂದ್ರೆ ಅಡ್ವಾಂಟೇಜ್ ಅಲ್ಲಿ ನಮಗೆ 60-40 ಸ್ಪ್ಲಿಟ್ ಆಗುತ್ತೆ. ಸೊ ನೀವೇನಾದ್ರೂ ಇಬ್ಬರೇ ಹೋಗ್ತಿದ್ರ ಅಂದ್ರೆ ಸಿಕ್ಕಾಪಟ್ಟೆ ಲೆಗೇಜ್ ಆಗುತ್ತೆ. ಅಂಡ್ ಹಿಂದೆ ರೋಗ್ ಬರೋದಕ್ಕೆ 7 ಸೀಟರ್ ಅಲ್ಲಿ ಇನ್ನು ಕಂಫರ್ಟಬಲ್ ನಮಗೆ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಸ್ವಲ್ಪ ಸ್ಪೇಸ್ ಅಂತೂ ಇದೆ ಫೋನ್ ಇಟ್ಕೊಳ್ಳೋದಕ್ಕೆ. ನಮಗೆ ಟೈಪ್ ಸಿ, ನಮಗೆ ವೆಂಟಿಲೇಷನ್ಗೆನು ಬ್ಲೋವರ್ಗೆ ನಮಗೆ ಬಟನ್ ಕೊಟ್ಟಿದ್ದಾರೆ. ಸೊ ಅಡ್ಜಸ್ಟ್ ಮಾಡ್ಕೊಬಹುದು. ಓನ್ಲಿ ರೈಟ್ ಸೈಡ್ ಅಲ್ಲಿ ಮಾತ್ರ ಇದೆ. ಸೊ ನಮ್ಗೆ ಇಲ್ಲಿ ಬ್ಲೋವರ್ ಇದೆ. ಸೀಟ್ ಬೆಲ್ಟ್ ಸ್ಟ್ಯಾಂಡರ್ಡ್ ಹಿಂದೆ ಇರೋರ್ಗು ನಮಗೆ ಹೆಡ್ ರೂಮ್ ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ. ರಿಯರ್ ಪ್ಯಾಸೆಂಜರ್ಗೆ ತುಂಬಾ ಉದ್ದ ಇರೋರಾದ್ರೆ, ಸೊ ತುಂಬಾ ಉದ್ದ ಇರೋರು ಮುಂದೆ ಇರಿ, ಸ್ವಲ್ಪ ಹೈಟ್ ನ ಮ್ಯಾನೇಜ್ ಮಾಡ್ಕೊಬೇಕು. ಸೊ ಓವರ್ ಆಲ್ ಕಂಫರ್ಟ್ ವೈಸ್ ಐ ಆಮ್ ಓಕೆ. ಡೆಡಿಕೇಟೆಡ್ ಹೆಡ್ ರೆಸ್ಟ್ ಕೊಡ್ತಾ ಇದ್ದಾರೆ. ಹೆಡ್ ರೆಸ್ಟ್ ತಕೊಂಡ್ರೆ ನೋಡಿ ಆಲ್ಮೋಸ್ಟ್ ಟಚ್ ಆಗ್ತಿದೆ. 2 ಸೀಟ್ ಫೋಲ್ಡ್ ಮಾಡ್ಬಿಟ್ಟಿದೀನಿ. ಆದ್ರೂ ಕುತ್ಕೊಬಹುದು ಗುರು, ಕುತ್ಕೊಬಹುದು. ನಾಟ್ ಸೋ ಕಂಫರ್ಟಬಲ್ ನೋಡಿ, ಈ ತರ ಫೋಲ್ಡ್ ಆಗುತ್ತೆ. ಸೊ ಇದೇ 7 ಸೀಟರ್ ನಮಗೆ 60-40 ಆಗುತ್ತಲ್ಲ. ಸೊ ಇದ್ರಲ್ಲಿ ಅಡ್ವಾಂಟೇಜ್. ಇನ್ ದಿಸ್ ಯಾವ ತರ ಸ್ಪೇಸ್ ಇದೆ ಅಂತ ನೋಡೋಣ. ಮೆಜಾರಿಟಿ ಆಫ್ ದ 7 ಸೀಟರ್ಸ್ ಅಲ್ಲಿ ನೀವು ಜಾಸ್ತಿ ಬೂಟ್ ಸ್ಪೇಸ್ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. 180 ಲೀಟರ್ಸ್ ನಮಗೆ ಬೂಟ್ ಸ್ಪೇಸ್ ಸಿಗ್ತಾ ಇದೆ. ಸೊ 2 ಬ್ಯಾಗ್ಸ್ ಅಂತೂ ಹಿಡ್ಬೋದು, ಬಟ್ ತುಂಬಾ ಕಮ್ಮಿ. ನಮಗೆ ಸಬ್ ಬೂಫರ್ ಒಂದಿದೆ, ಇಲ್ಲೊಂದು ಲೈಟ್ ಕೊಟ್ಟಿದ್ದಾರೆ. ಕೆಳಗಡೆ ನೋಡಿದ್ರೆ ಜಾಕ್ ಕೊಟ್ಟಿದ್ದಾರೆ. ಸೊ ಅದು ಬಿಟ್ರೆ ಅಷ್ಟೇ, ಇನ್ನು ಏನು ಸಪರೇಟ್ ಆಗಿ ಏನಿಲ್ಲ. ಸ್ಪೇರ್ ವೀಲ್ ಇಡೋ ಅಂತ ಅಷ್ಟು ಸ್ಪೇಸ್ ಇಲ್ಲ ಇದರಲ್ಲಿ. ಸೊ ನೀವೇನಾದ್ರೂ ಬೂಟ್ ಸ್ಪೇಸ್ ಜಾಸ್ತಿ ಬೇಕು, ಏನು ಕಮ್ಮಿ ಹೋಗ್ತಿದ್ದಾರೆ ಅಂದ್ರೆ ನೋಡಿ, ಈ ತರ ಫೋಲ್ಡ್ ಮಾಡ್ಕೊಂಡ್ರೆ ನಿಮ್ಗೆ ಬಿರಿ ಸ್ಪೇಸ್ ಇದೆ. ಆಲ್ಮೋಸ್ಟ್ ಮಿನಿಮಮ್ ಮೋರ್ ದೆನ್ 400-450 ಕ್ಲೋಸ್ ಟು 500 ಲೀಟರ್ಸ್ ಆಫ್ ನಿಮ್ಗೆ ಸ್ಪೇಸ್ ಸಿಗುತ್ತೆ. ಬಿಕಾಸ್ ನಮ್ಗೆ ಕ್ರೆಟಾದಲ್ಲೇ ತುಂಬಾನೇ ಸ್ಪೇಸ್ ಸಿಗ್ತಾ ಇದೆ, ಬಟ್ ಇದರಲ್ಲಿ ಲೆಂತ್ ಜಾಸ್ತಿ ಅಲ್ವಾ ಗಾಡಿಗೆ. ಸೊ ಅದರಿಂದ ನಿಮ್ಗೆ ಇನ್ನೂ ಜಾಸ್ತಿ ಸ್ಪೇಸ್ ಸಿಗುತ್ತೆ. ಸೊ ಆಸ್ ಎ 5 ಸೀಟರ್ ತುಂಬಾನೇ ಕಂಫರ್ಟಬಲ್ ಇರುತ್ತೆ. ಆಸ್ ಎ 7 ಸೀಟರ್ ಸ್ವಲ್ಪ ಲೆಗೇಜ್ ಆಪ್ಷನ್ ಇರುತ್ತೆ. ಆ ತರ ಟೈಮಲ್ಲಿ ನೀವ್ ಏನ್ ಮಾಡ್ಬೇಕು ಅಂದ್ರೆ ಮೇಲೆ ಲಗೇಜ್ ಹಾಕೊಬೇಕು. ಬಟ್ ಸಿನ್ಸ್ ಸನ್ ರೂಫ್ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಶಾರ್ಕ್ ಫಿನ್ ಆಂಟಿನಾ. ಸೊ ಓವರ್ ಈ ಗ್ರೀನ್ ಕಲರ್ ಅಂತೂ ಸಿಕ್ಕಾಪಡೆ ಚೆನ್ನಾಗಿದೆ. ಕೊನೆಗೆ ನಾನು ಹೇಳೋದೊಂದೇ, ಕ್ರೆಟಾ 5 ಸೀಟರ್ ಪ್ರಾಕ್ಟಿಕಲ್, ಬಟ್ ಇದರಲ್ಲಿ ಲೆಂತ್ನು ಜಾಸ್ತಿ ಇದೆ, ಹಾಗೆ ನಮಗೆ ಸ್ಪೇಷಿಯಸ್ ಜಾಸ್ತಿ ಇದೆ. ಸೊ 5 ಸೀಟರ್ ಆಗಿ ಈ ಕಾರ್ನ ಯೂಸ್ ಮಾಡಿದ್ರೆ ತುಂಬಾ ಪ್ರಾಕ್ಟಿಕಲ್ ಆಗಿದೆ, ಮೋರ್ ಬೂಟ್ ಸ್ಪೇಸ್ ಸಿಗುತ್ತೆ. ಬಟ್ ಈಗ 6 ಸೀಟರ್ ಆಪ್ಷನ್ಸ್ ಅಲ್ಲಿ ಶೋಫರ್ ಡ್ರಿವನ್ ಕಂಫರ್ಟ್ ವೈಸು ತುಂಬಾನೇ ಚೆನ್ನಾಗಿದೆ. ಈ ಫೀಚರ್ಸ್ ವೆರಿ ಪ್ರಾಕ್ಟಿಕಲ್. ಯಾವುದೇ 7 ಸೀಟರ್ ಅಲ್ಲಿ ಈ ತರ ಪ್ರಾಕ್ಟಿಕಲ್ಸ್ ಇಲ್ಲ. 700 ಆಗಿರ್ಲಿ, ನಮಗೆ ಸ್ಕಾರ್ಪಿಯೋ ಆಗಿರ್ಲಿ, ಈವನ್ ಟಾಟಾ ಸಫಾರಿ ಆಗಿರ್ಲಿ, ಅದ್ರಲ್ಲಿ ಇಲ್ದೇ ಇರುವಂತ ಸೆಗ್ಮೆಂಟ್ ಫಸ್ಟ್ ಫೀಚರ್ಸ್ ಇದ್ರಲ್ಲಿ ಕೊಟ್ಟಿದ್ದಾರೆ. ಬಟ್ ನಾವು ವೇಟ್ ಮಾಡ್ತಿರೋದು ಒಂದೇ, ಪ್ರೈಸಿಂಗ್ ಯಾವ ತರ ಬರುತ್ತೆ ಅಂತ. ನಮಗೆ ಇಂಟ್ರೊಡಕ್ಟರಿ ಪ್ರೈಸಸ್ ಎಕ್ಸಿಕ್ಯೂಟಿವ್ ಮಾಡೆಲ್ ಮಾತ್ರನೇ ಕೊಟ್ಟಿರೋದು, ಪೆಟ್ರೋಲ್ಗೆ ಡೀಸೆಲ್ಗೆ. ಬಟ್ ಇನ್ನು ನೆಕ್ಸ್ಟ್ ವೇರಿಯಂಟ್ಸ್ಗೆ ಪ್ರೈಸಸ್ ಇನ್ನೂ ಕೊಡ್ಲಿಲ್ಲ. ಎಷ್ಟು ಬೆಲೆ ಆಗುತ್ತೆ, ಆನ್ ರೋಡ್ ಎಷ್ಟಾಗುತ್ತೆ ಅನ್ನೋದು ಡೀಟೇಲ್ಸ್ ಎಲ್ಲ ನಾವು ಡ್ರೈವ್ ರಿವ್ಯೂಲ್ ಹೇಳ್ತೀನಿ. ಅದಕ್ಕೋಸ್ಕರ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈಗ ನಮ್ಮ ಚಾನಲ್ ಬಂದು 50,000 ಸಬ್ಸ್ಕ್ರೈಬರ್ಸ್ ರೀಚ್ ಮಾಡಿದ್ದಾರೆ. ಒಂದ್ ವಿಷಯ ಏನಂದ್ರೆ, ನಮ್ಗೆಲ್ಲ ಮೀಡಿಯಾ ಇನ್ವೈಟ್ಸ್ ಬರ್ತಿರೋದು ನಮ್ಮ ಇಂಗ್ಲಿಷ್ ಚಾನಲ್ ಇಂದ, ಪ್ರದೀಪ್ ಆನ್ ವೀಲ್ಸ್. ಸೊ ನೀವೇ ಏನ್ ಮಾಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ವ್ಯೂವರ್ಶಿಪ್ ನ ಇನ್ಕ್ರೀಸ್ ಮಾಡ್ತಾ ಇದ್ರೆ ನಮ್ಮ ಕನ್ನಡ ಚಾನಲ್ ಇಂದಾನೆ ನಮ್ಗೆ ಇನ್ವೈಟ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ನಮ್ಮ ಗೋಲು. ಕನ್ನಡದಲ್ಲಿ ಯಾರನ್ನೂ ಇನ್ವೈಟ್ ಮಾಡ್ತಿಲ್ಲ ಇವಾಗ ಯಾವುದೇ ಮೀಡಿಯಾ ಲಾಂಚಸ್ಗೂ. ಬಟ್ ನೀವ್ ಏನ್ ಮಾಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾನೆ ಇರಿ. ಇದೇ ತರ ನಾವು ಎಕ್ಸ್ಕ್ಲೂಸಿವ್ ವಿಡಿಯೋಸ್, ಹೊಸ ಕಾರ್ಸ್, ಹೊಸ ಬೈಕ್ಸ್ ನ ನಾನು ತಗೊಂಡ್ ಬರ್ತಾನೆ ಇದ್ದೀನಿ. ಈ ಅಲ್ಕಜಾರ್ ಫೇಸ್ ಲಿಫ್ಟ್ ಯಾವ ತರ ಅನ್ಸ್ತು? ಬಿಕಾಸ್ ನಮ್ಗೆ ಕ್ರೆಟಾ ಆಲ್ಮೋಸ್ಟ್ ಜನವರಿಯಲ್ಲಿ ಲಾಂಚ್ ಆಯ್ತು. 1 ಲಕ್ಷ ಯೂನಿಟ್ಸ್ ಮೇಲೆ ಸೇಲ್ ಆಗಿ ಟಾಪ್ 1 ಕಾರ್ ಅಲ್ಲಿ ಇದೆ. ತಿಂಗಳಲ್ಲಿ ನಮ್ಗೆ ನಂಬರ್ 1 ಕಾರ್ ಆಗಿ ಸೇಲ್ ಆಗಿದೆ. ಸೊ ಅದೇ ತರ ಅಲ್ಕಜಾರ್ ಒಳ್ಳೆ ಸೇಲ್ ಆಗುತ್ತೆ ಅಂತ
ನೀವೇನಂತೀರ ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡಿ, ಹೊಸದಾಗಿ ಏನಾದ್ರು ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅದುವರೆಗೂ ಸೀಟ್ ಬೆಲ್ಟ್ ಹಾಕೋದನ್ನ ಮಾತ್ರ ಮರಿಬೇಡಿ. ಜೈ ಕರ್ನಾಟಕ.